ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ದಾಸಕಾವ್ಯ ಚಿಂತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಶ್ರೀ ಮೊದಲಕಲ್ ಶೇಷದಾಸರ ವೈವಾಹ ಸುಳಾದಿಯ ಅರ್ಥಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ತ್ರಿವಿಡಿ ತಾಳದಲ್ಲಿ ಇವತ್ತಿನ ಮುಂದಿನ ನುಡಿಯನ್ನು ನಾವು ಗಮನಿಸೋಣ. ಹೃದಯದೊಳಗೆ ಹರಿ ಪ್ರೇರಿಸಿದದರೋಳು ಮುದದಿ ನುಡಿವೆ ಗುರು ಕೃಪಾಬಲದಿ ಒದಗಿ ಕೇಳುವುದು ವರನ ಲಕ್ಷಣವನ್ನು ಈ ವಿಧದಿ ಚಿಂತಿಸುವುದು ಗುಪ್ತದಿಂದ. ಅಧಮ ಜನರುಗಳಿಗೆ ಅಂತ ತಿಳಿಯಗೊಡದೆ ಪದಪದಿಗೆ ನಿನ್ನ ಹೃದಯದಲ್ಲಿ ಪದುಮನಾಭನು ಅವರವರ ನಾಮರೂಪ ಬಿಡದೆ ಧರಿಸಿಹನೆಂಬೋ ಕೃತ್ಯದಿಂದ. ವಧುವರ ಶಬ್ದವಾಚ್ಯ ವಾಸುದೇವನೇ ಸರಿ ಇದರೊಳು ಸೂಕ್ಷ್ಮ ಉಂಟು ಗ್ರಹಿಸುವುದು. ಪದುಮ ಸಂಭವ ವಾಯು ಖಗಾಹಿ ಪೇಶ ಸುರಪ ಮದನ ಪ್ರಾಣ ನಿರುದ್ಧ ಮನುಗುರು ದಕ್ಷ ಪ್ರಜೇಶ್ವರ ಪ್ರವಹ ಯಮ ಶಶಿ ಆದಿತ್ಯ ವರುಣಾದಿ ಸುರರೆಲ್ಲರೂ ಕಾದುಕೊಂಡಿಪ್ಪರು. ದೇವನ ಅನುಜ್ಞದಿ ಸಾದರದಲ್ಲಿ ತಿಳಿವರ ವಿಚಾರ ಬದರ ಸಂಕಾಶ ಗುರು ವಿಜಯ ವಿಠ್ಠಲರೇಯನ ಪದಗಳರ್ಚಿಪುದಕ್ಕೆ ಇದೇ ದ್ವಾರವು. ಇಲ್ಲಿ ನಮಗೆ ದಾಸರಾಯರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮತ್ತು ತಾವು ಏನು ತಮ್ಮ ಒಂದು ಅಹಂಕಾರ ಖಂಡನೆ ಮಾಡಿಕೊಂಡು ನಾನು ಹೇಳಿಲ್ಲ ಅಂತ ಅನ್ನೋ ದೃಷ್ಟಿಯಿಂದ ಪ್ರೇರಣೆ ಭಗವಂತ ಪ್ರೇರಣೆ ಮಾಡಿದ ಅದನ್ನು ಕೂಡ ನಮಗಿಲ್ಲಿ ನಾವು ಅದ ಅನುಸಂಧಾನ ಇರಲೇಬೇಕು. ಹೃದಯದೊಳಗೆ ಹರಿ ಪ್ರೇರಿಸಿದರವಳು ಮುದದಿ ನುಡಿವೆ ಗುರು ಕೃಪಾ ಬಲದಿ. ನೋಡ್ರಿ, ಗುರುಗಳ ಕರುಣೆ ಅಥವಾ ಗುರು ಅನುಗ್ರಹ, ಗುರುಕೃಪೆ ಹರಿಯ ಪ್ರೇರಣೆ ನಮಗೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ನುಡಿಬೇಕಾದರೆ ಅಥವಾ ತಿಳ್ಕೊಳ್ಬೇಕಾದ್ರೆ ಮತ್ತು ಅರ್ಥೈಸ್ಕೋಬೇಕಾದ್ರೆ ಪ್ರತಿಯೊಂದಕ್ಕೂ ಗುರು ಅನುಗ್ರಹ, ಗುರುಕೃಪಾ, ಗುರುಬಲ ಮುಖ್ಯ ಬೇಕು. ಅದರ ಜೊತೆಗೆ ಹರಿಯ ಕರುಣೆ ನಮಗೆ ಪ್ರೇರಣೆ ಖಂಡಿತ ಇರಬೇಕು ಅನ್ನೋದನ್ನು ಈ ಎರಡು ನುಡಿಯಲ್ಲೇ ಎರಡೇ ಸಾಲಿನಲ್ಲಿ ನಮಗದನ್ನು ಎಚ್ಚರಿಕೆ ಮಾತು ಹೇಳ್ತಾ ಇದ್ದಾರೆ. ಇದನ್ನೇ ಸುಳಿವಿನ ಹಾದಿ ಅಂತ ಹೇಳೋದು. ಅಂದರೆ ನಾವು ಸರಳವಾಗಿ ಓದ್ತಾ ಹೋಗ್ತೀವಿ, ಅದರ ಒಳಗೆ ಏನೇನು ಅರ್ಥಗಳು ಅಡಗಿಸಿಟ್ಟಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಒಳಹೊಕ್ಕು ವಿಚಾರ ಮಾಡಬೇಕಾದದ್ದು ಈ ಸುಳಾದಿಗಳಲ್ಲಿ ಚಿಂತನೆ. ಮತ್ತು ಹೇಳ್ತಾ ಇದ್ದಾರೆ ಇಲ್ಲಿ, ಒದಗಿ ಕೇಳುವುದು ವರನ ಲಕ್ಷಣವನ್ನು ಈ ವಿಧತೆ ಚಿಂತಿಸುವುದು ಗುಪ್ತದಿಂದ. ವರನ ಲಕ್ಷಣ ಏನು ಅಂತಂದರೆ, ನಾವು ವರ ಲಕ್ಷಣ ನೋಡೋದಾದರೆ ನಾವು ಬಾಹ್ಯವಾದ ವಿಷಯಗಳನ್ನು ಚಿಂತನೆ ಮಾಡಿಬಿಡ್ತೀವಿ. ಏನು ಅಲ್ಲಿ ಅಂದರೆ, ವರ ಎತ್ತರಿದ್ದಾನ, ತೆಳ್ಳಗಿದ್ದಾನ, ಬೆಳ್ಳಗಿದ್ದಾನ, ಕಪ್ಪಿದ್ದಾನ, ಈ ರೀತಿ ಅವ್ರ ಬಾಹ್ಯ, ಅಯ್ಯೋ ತುಂಬ ಆಸ್ತಿವಂತ ಇದ್ದಾನ, ಇದು ಮತ್ತು ಏನಂದ್ರೆ ಸ್ಥಿತಿವಂತ ಇದ್ದಾನ, ಇಲ್ಲ ಉದ್ಯೋಗ ಚೆನ್ನಾಗಿಲ್ಲ, ಏನೋ ಅವ್ರ ಬಗ್ಗೆ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಯಾವುದಾದ್ರೂ ಒಂದು ವಿಷಯಗಳನ್ನು ಮಾತಾಡ್ತಿದ್ದೀವಿ. ಹೊರತಾಗಿ ವರನ ಲಕ್ಷಣ ಏನು ಅನ್ನೋದು ಗುಪ್ತದಿಂದ ಅಂತ ಹೇಳ್ತಾ ಇದ್ದಾರೆ ದಾಸರಾಯರು. ನಮಗೆ ಒಳಗಿನ ಅರ್ಥಗಳು, ಒಳಗಿನ ಮರ್ಮಗಳು ಗೊತ್ತಿಲ್ಲ, ಬರೀ ಬಾಹ್ಯ. ಯಾಕಂತಂದರೆ ನಮ್ಮ ಕಣ್ಣುಗಳು ನಮ್ಮ ಒಂದು ಮನದ ಒಂದು ಏನಂತಾರೆ, ನಮ್ಮ ಮನಸ್ಸಿನ ಅನುಗುಣವಾಗಿ ನಾವು ಲೌಕಿಕವನ್ನೇ ಚಿಂತನೆ ಮಾಡೋದರಿಂದ ಈ ಒಳನೋಟ, ಒಳಗಿನ ಅರ್ಥಗಳು ನಮಗಾಗೋದಿಲ್ಲ. ಅದನ್ನು ನಮಗೆ ಈ ವೈವಾಹ ಸುಳಾದಿಯಲ್ಲಿ ನಮಗೆ ದಾಸರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ವರ್ಣನ ನೋಡಿದಾಗ ನಾವು ಈ ಅನುಸಂಧಾನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ವಿಧದ ಚಿಂತಿಸು ಗುಪ್ತದಿಂದ ಅಂದರೆ ಮನಸ್ಸಿನಲ್ಲಿ ಇದನ್ನು ಚಿಂತನೆ ಮಾಡು. ಅಧಮ ಜನರುಗಳಿಗೆ ಇದರ ಅಂತ ತಿಳಿಯಗೊಡದೆ, ಅಂದರೆ ಅಧಮರಿಗೆ ಇದರ ವಿಷಯಗಳು ಅಂತ ಅಂದರೆ ಇದರ ಬಗ್ಗೆ ಜ್ಞಾನ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾ, ಪದಪದಿಗೆ ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ಇದನ್ನು ನೀನು ಚಿಂತನೆ ಮಾಡು. ಏನು ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಪದುಮನಾಭನ ಅವರವರ ನಾಮರೂಪ ಬಿಡದೆ ಧರಿಸಿಹನೆಂಬ ಕೃತ್ಯದಿಂದ. ಅಂದರೆ ಸ್ವಾಮಿ ನಾರಾಯಣ ರೂಪಿ ಪರಮಾತ್ಮ ಏನಂತಂದರೆ ಪದ್ಮನಾಭ ಅಂತ ಹೇಳ್ತಾ ಇದ್ದಾರೆ. ಅವರವರ ನಾಮರೂಪ ಅಂದರೆ ಯಾವ ವರನ ನಾಮ ಇದೆಯೋ, ಉದಾಹರಣೆಗೆ ನಾಮ ಬೇರೆ ಬೇರೆ ಯಾವುದಾದ್ರೂ ನಾಮ ಇರ್ತದೆ. ಆ ನಾಮರೂಪವನ್ನು ಆ ನಾಮಕ್ಕೆ
ಆ ದೇಹ ಕಾರಣ. ಆ ದೇಹವನ್ನು ಒಳಗಿದ್ದ ದೇಹಿ ಯಾರು? ಭಗವಂತ, ಬಿಂಬರೂಪಿ ಪರಮಾತ್ಮ. ಅವನೇ ಆ ನಾಮದಿಂದ, ಆಯಾ ನಾಮದಿಂದ ತತ್ತದ್ನಾಮ ತತ್ತದ್ರೂಪ ಅಂತ ನಾವೇನು ತತ್ತ ಶಬ್ದವಾಚ್ಯನಾದ ಸ್ವಾಮಿ ಅವನೊಳಗೆ, ಅಂದರೆ ಆ ವರನಲ್ಲಿ ಆಯಾ ನಾಮದಿಂದ ಕರೆಸ್ಕೊಳ್ಳುತ್ತಾ ಬಿಂಬರೂಪಿ ಪರಮಾತ್ಮ ಅವರವರ ಒಳಗೆ ಅಡಗಿದ್ದಾನೆ ಅಂತ ಈ ಕೃತ್ಯದಿಂದ ಚಿಂತನೆ ಮಾಡು. ಮಾಡ್ತಾ ಮಾಡ್ತಾ ಏನು ಹೇಳ್ತಾರೆ ಅಂತಂದರೆ, ವಧುವರ ಶಬ್ದವಾಚ್ಯ ವಾಸುದೇವನೇ ಸರಿ. ಅಂದರೆ ವಧು ಹಾಗೂ ವರ ಅಂತ ನಾವೇನು ಅವ್ರನ್ನ ಕರಿತೀವಿ, ಅವರೊಳಗೆ ಭಗವಂತನ ಸನ್ನಿಧಿ ವಿಶೇಷವಾಗಿ ಇದೆ. ಆ ಶಬ್ದವಾಚ್ಯನಾದ ಅವನು ಏನಂತಂದರೆ ವಾಸುದೇವರೂಪಿ ಪರಮಾತ್ಮ ಅದರಲ್ಲಿ ಇದ್ದಾನೆ ಆತ್ಮ ಅನ್ನುವ ಹೆಸರಿನಿಂದ ಅಂತ ಚಿಂತನೆ ಮಾಡಿ, ಸರಿ ಇದರೊಳು ಸೂಕ್ಷ್ಮ ಉಂಟು ಗ್ರಹಿಸುವುದು. ಇದರೊಳಗೆ ಇನ್ನೊಂದು ಸೂಕ್ಷ್ಮ ಹೇಳ್ತಾ ಇದ್ದಾರೆ. ಕೇವಲ ನಮಗೆ ಒಂದೇನು ಹೇಳಿದರು, ಇದರಲ್ಲಿ ಬಿಂಬರೂಪಿ ಪರಮಾತ್ಮ ಆಯಾ ನಾಮದಿಂದ ಆ ವರನ ಹೆಸರಿನಿಂದ ಅಲ್ಲಿ ವಧು ವರರ ಹೆಸರಿನಿಂದ ಸ್ವಾಮಿ ಇದ್ದಾನೆ ಅಂತ ಹೇಳಿದರು. ಸೂಕ್ಷ್ಮ ಉಂಟು ಗ್ರಹಿಸುವುದು ಏನು? ಅದರಲ್ಲಿ ಇನ್ನೊಂದು ಸೂಕ್ಷ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದರಲ್ಲಿ ಪದುಮ ಸಂಭವ, ವಾಯು, ಖಗ, ಅಹಿಪೇಶ, ಸುರಪ, ಮದನ, ಪ್ರಾಣ, ಅನಿರುದ್ಧ, ಮನು, ಗುರು, ದಕ್ಷ, ಪ್ರಜೇಶ್ವರ, ಪ್ರವಾಹ, ಯಮ, ಶಶಿ, ಆದಿತ್ಯ, ವರುಣಾದಿ ಸುರರೆಲ್ಲರೂ. ನೋಡಿ, ಎಲ್ಲ ಸಮಸ್ತ ದೇವತೆಗಳು, ಉತ್ತಮ ದೇವತೆಗಳನ್ನು ಇಲ್ಲಿ ಚಿಂತನೆ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ವರನ ದೇಹದಲ್ಲಿ ನಾವು ನೋಡ್ತೀವಿ, ಭಗವಂತ ತಾನೊಬ್ಬನೇ ಎಲ್ಲೂ ಇರೋದಿಲ್ಲ, ಅವನು ತನ್ನ ಸಕಲ ಪರಿವಾರದೊಂದಿಗೆ ಇರ್ತಾನೆ. ಇಲ್ಲಿ ಸ್ವಾಮಿ ಇದ್ದಾನೆ ಅಂತಂದಮೇಲೆ ಲಕ್ಷ್ಮೀದೇವಿಗೂ ಭಗವಂತನಿಗೆ ವಿಯೋಗನೇ ಇಲ್ಲ. ಒಟ್ಟಾರೆ ಲಕ್ಷ್ಮೀನಾರಾಯಣರಲ್ಲಿ ಈ ವರನಲ್ಲಿ ಯಾವ್ಯಾವ ರೂಪಗಳಿದೆ ಅಂತಂದರೆ, ಎಲ್ಲ ಅಭಿಮಾನಿ ದೇವತೆಗಳು, ಪುರುಷ ದೇವತೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪುರುಷನಲ್ಲಿ ಪುರುಷ ದೇವತೆಗಳನ್ನು ಚಿಂತನೆ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಪದ್ಮ ಸಂಭವ ಅಂದರೆ ಬ್ರಹ್ಮ ಹಾಗೂ ವಾಯುದೇವರು, ಖಗ ಅಂತಂದರೆ ಗರುಡ, ಅಹಿಪ ಈಶ, ಅಹಿಪ ಅಂತಂದರೆ ಶೇಷದೇವರು, ಈಶ ಅಂದರೆ ರುದ್ರದೇವರು, ಸುರಪ ಅಂದರೆ ಇಂದ್ರದೇವರು, ಮದನ ಅಂದರೆ ಕಾಮ, ಮತ್ತು ಅಹಂಕಾರಿಕ ಪ್ರಾಣ, ಅನಿರುದ್ಧ, ಮನು, ಮತ್ತು ಗುರು ಅಂದರೆ ಬೃಹಸ್ಪತಿಗಳು, ಹಾಗೂ ದಕ್ಷ ಪ್ರಜೇಶ್ವರ, ಪ್ರವಾಹ ವಾಯುದೇವರು, ಯಮದೇವರು, ಯಮಧರ್ಮ, ಶಶಿ ಅಂದರೆ ಚಂದ್ರ, ಆದಿತ್ಯ ಅಂದರೆ ಸೂರ್ಯ, ವರುಣ ಅಂತಂದರೆ ಜಲಾಭಿಮಾನಿ ದೇವತೆಯಾದ ವರುಣ. ಈ ರೀತಿ ಎಲ್ಲ ಸುರರು ಇವರಲ್ಲಿ ಇದ್ದಾರೆ. ಕಾದುಕೊಂಡಿಪ್ಪರು ದೇವನ ಅನುಜ್ಞದೆ. ಈ ವರನಲ್ಲಿ ಎಲ್ಲರೂ ಇದ್ದು, ಅಂದರೆ ತತ್ವಾಭಿಮಾನಿ ದೇವತೆಗಳನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಈ ದೇವತೆಗಳೆಲ್ಲ ಅವನಲ್ಲಿದ್ದು ಸಾದರದಲ್ಲಿ ತಿಳಿ ಈ ವರನ ವಿಚಾರ. ಈ ರೀತಿ ಅವನನ್ನು ಅರ್ಥೈಸುವ ನೀನು. ಮೇಲ್ನೋಟಕ್ಕೆ ಅವರನ ಲಕ್ಷಣಗಳನ್ನು, ವರನ ಗುಣರೂಪ ಕ್ರಿಯೆಗಳನ್ನು, ಆತನ ಒಂದು ಇರುವಿಕೆಯನ್ನು, ಆತನ ಸಂಪತ್ತನ್ನು ನೀನು ಎಣಿಸಬೇಡ. ಅದರಲ್ಲಿ ಒಳಗೆ ಇದ್ದಾನೆ. ಬದರ ಸಂಕಾಶ ಗುರು ವಿಜಯ ವಿಠಲರೇನ ಪದಗಳ ಅರ್ಚುವುದಕ್ಕೆ ಇದೇ ದ್ವಾರವು. ಅಂದರೆ ಬದರ ಸಂಕಾಶ ಅಂತಂದರೆ, ಬದರ ಸಂಕಾಶ ಅನ್ನೋ ಅರ್ಥ ಇಲ್ಲ ಅಂದರೆ ಚಂದ್ರನಂತೆ, ಬದರ ಅಂದರೆ ಚಂದ್ರ, ಬದರ ಚಂದ್ರನಂತೆ ಪ್ರಕಾಶವುಳ್ಳ, ಅದರಂತೆ ಏನಂತಾರೆ, ಚಂದ್ರನಂತೆ ಕಾಂತಿ, ಅದರ ಜೊತೆಗೆ ಶೀತಲ ಅಂತ. ಸಂಕಾಶ ಗುರು ವಿಜಯ ವಿಠಲರೇ ಅಂದರೆ ಇಲ್ಲಿ ಒಂದು ಉಪಮೆ ಕೊಡ್ತಾ ಇದ್ದಾರೆ. ಭಗವಂತನನ್ನು ಯಾವ ಉಪಮೆಗೂ ಕಡಿಮೆ ಇಲ್ಲ. ಇದು ಎಲ್ಲ ಸುಮ್ಮನೆ ಒಂದು ಔಪಚಾರಿಕವಾಗಿ ಹೊರತು ಅಷ್ಟಕ್ಕೂ ಮೀರಿದವನು ಭಗವಂತ. ಬದರ ಸಂಕಾಶ ಗುರು ವಿಜಯ ವಿಠಲರೇನ ಪದಗಳ ಅರ್ಚಿಪುದಕ್ಕೆ ಇದೇ ದ್ವಾರವು. ಅಂದರೆ ಅವನನ್ನು ಅನುಸಂಧಾನಪೂರ್ವಕ ಆತನನ್ನು ಧ್ಯಾನ ಮಾಡಲಿಕ್ಕೆ, ಆತನ ಅರ್ಚನೆ ಮಾಡಲಿಕ್ಕೆ ಅಥವಾ ಉಪಾಸನೆ ಮಾಡಲಿಕ್ಕೆ ಇದೇ ಮುಖ್ಯ ದ್ವಾರ. ಅಂದರೆ ಲೌಕಿಕವನ್ನು, ವ್ಯವಹಾರವನ್ನು, ಆಧ್ಯಾತ್ಮವನ್ನು ಒರೆಗಲ್ಲಾಗಿ ಇಟ್ಟುಕೊಂಡು ನಾವು ಚಿಂತನೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಾವು ಇದನ್ನೇ ಧ್ಯಾನ ಪ್ರಕ್ರಿಯೆ, ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಜಗನ್ನಾಥ ದಾಸರು ನಮಗೆ 27ನೇ ನುಡಿಯಲ್ಲಿ ನಮಗೊಂದು ವಿಶೇಷವಾದ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಜಲಜನಾಭನಿಗೆ 2 ಪ್ರತಿಮೆಗಳು ಎಳೆಯೊಳಗೆ ಜಡಚೇತನಾತ್ಮಕ, ಚಲದೊಳಿರುವಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಡದೊಳಗೆ. ಅಂದರೆ ಇಲ್ಲಿ ಗೋಳಕ ಚಿಂತನೆ ಅಂತ ಹೇಳ್ತಾ ಇದ್ದಾರೆ. ಗೋಳಕ ಚಿಂತನೆಯಲ್ಲಿ ತ್ರಿಗೋಳಕ ಹಾಗೂ ಪಂಚಗೋಳಕ ಚಿಂತನೆ ಅಂತ ಬರ್ತದೆ. ಇಲ್ಲಿ ಇಲ್ಲಿ ಪಂಚಗೋಳಕ ಚಿಂತನೆ ಅಂತಂದರೆ ಆ ಒಂದು ಪುರುಷ ರೂಪ ಕಳೆಯವರದಲ್ಲಿ, ಅಂದರೆ ಪುರುಷರ ದೇಹದಲ್ಲಿ ಯಾರ್ಯಾರು ಸನ್ನಿಹಿತರಾಗಿ ಇರ್ತಾರೆ ಅನ್ನೋದನ್ನೇ
ಈ ವೈವಾಹ ಸುಳಾದಿ ವರನಲ್ಲಿಯ ವಿಷಯಗಳನ್ನು ನಮಗೆ ದಾಸರಾಯರು ಹೇಳ್ಯಾರ. 28ನೇ ನುಡಿಯಲ್ಲಿ ಹೇಳ್ತಾರೆ, ವಾರಿಜಾಸನ ವಾಯು ಇಂದ್ರ ಉಮಾರಮಣ ನಾಕೇಶ ಸ್ಮರ ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೆಯವರದಿ ಇದ್ದು ದೋಷವಿದೂರ ನಾರಾಯಣನ ರೂಪಗಳನ್ನು ಅಲ್ಲಿ ಚಿಂತನೆ ಮಾಡ್ರಿ ಅಂತ ಈ ಒಂದು ನುಡಿಯಲ್ಲಿ ಜಗನ್ನಾಥದಾಸರ ಹರಿಕಥಾಮೃತ ಸಾರದ ನುಡಿಯಲ್ಲಿ ಕೂಡ ನಾವು ಈ ಒಂದು ತ್ರಿವಿಡಿ ತಾಳದಲ್ಲಿ ಹೇಳಿದಂತಹ ಶೇಷದಾಸರ ಒಂದು ಅನುಸಂಧಾನವನ್ನು ನಾವು ಚಿಂತನೆ ಮಾಡಿ ಇದನ್ನು ಏನಂತಂದರೆ ಈ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ರೂಪಕ ತಾಳವನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಶೇಷದಾಸ ಗುರು ಅಂತರ್ಗತ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಧನ್ಯವಾದಗಳು.